ಸಿನಿಮಾ ಲವರ್ಸ್ ಕಾಯ್ತಿರುವ ದಿ ಡೆವಿಲ್ ದರ್ಶನ್ ಸರ್ ಅವರ ಮೂವಿ ಟ್ರೇಲರ್ ನ ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಈ ಮೂವಿನ ಪ್ರಕಾಶ್ ಸರ್ ಅವರು ನಿರ್ದೇಶನ ಮಾಡಿದ್ದಾರೆ. ಹೀರೋ ಪಾತ್ರದಲ್ಲಿ ದರ್ಶನ್ ಅವರು ಮಾಸ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಈ ಮೂವಿಯಲ್ಲಿ ಕನ್ನಡದ ಹಲವಾರು ಚಿತ್ರಗಳಲ್ಲಿ ನಟಿಸಿರುವ ಅಚ್ಯುತ್ ಕುಮಾರ್ ಸರ್ ಅವರು ಇದ್ದಾರೆ. ರಚನಾ ರೈ ಅವರು ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಹಾಗೆ ಗಿಲ್ಲಿ ಅವರು ಸಹ ಇದ್ದಾರೆ. ಇವರೆಲ್ಲರೂ ತಮ್ಮ ತಮ್ಮ ಪಾತ್ರಕ್ಕೆ ಜೀವ ತುಂಬುತ್ತಾ ಇದ್ದಾರೆ. ಇನ್ನು ಟ್ರೇಲರ್ ನಲ್ಲಿ ಬಿಜಿಎಂ ಆಗ್ಲಿ, ಸಾಂಗ್ ಆಗ್ಲಿ ಇವೆಲ್ಲ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ. ಇನ್ನು ಮೂವಿನ ಉದ್ದೇಶ ಏನಿರಬಹುದು ಅಂದ್ರೆ ಧನುಷ್ ಆಗಿರುವಂತಹ ದರ್ಶನ್ ಅವರು ಮುಂದೆ ಯಾವ ರೀತಿ ಡೆವಿಲ್ ಅನ್ನೋ ಪಾತ್ರಕ್ಕೆ ಕಾರಣರಾಗ್ತಾರೆ, ಅವರು ಬೇರೆ ದೇಶದಿಂದ ಇಲ್ಲಿಗೆ ಯಾಕೆ ಬರ್ತಾರೆ, ಅವರು ಎಲ್ಲೇ ಹೋದ್ರು ವಿನಯ್ ಅವರು ಅವ್ರನ್ನ ಯಾಕೆ ಫಾಲೋ ಮಾಡ್ತಿದ್ದಾರೆ, ಇದೆಲ್ಲ ಮೂವಿನ ಒಂದು ಸೀಕ್ರೆಟ್ ಆಗಿರಬಹುದು. ಇನ್ನು ಟ್ರೇಲರ್ ನೋಡಿದಾಗ ಅಲ್ಲಿ ದರ್ಶನ್ ಅವರು ಮಾಸ್ ಮತ್ತು ಕ್ಲಾಸಿ ಲುಕ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಕೊನೆಯದಾಗಿ 2023ರಲ್ಲಿ ಕಾಟೇರದಲ್ಲಿ ನಟಿಸಿರುವಂತಹ ದರ್ಶನ್ ಅವರು ಇವಾಗ 2025ರಲ್ಲಿ ದಿ ಡೆವಿಲ್ ಮೂಲಕ ಕಂಬ್ಯಾಕ್ ಮಾಡಿ ಬಾಕ್ಸ್ ಆಫೀಸ್ ನ ಸದ್ದು ಮಾಡೋಕೆ ರೆಡಿ ಆಗಿದ್ದಾರೆ. ನಿಮ್ಮ ಅನಿಸಿಕೆ ಏನಂತ ಕಾಮೆಂಟ್ ಮೂಲಕ ತಿಳಿಸಿ. ನಾಳೆ ಮೂವಿ ನೋಡ್ಬಿಟ್ಟು ಎಂಟೈರ್ ಮೂವಿ ಹೇಗಿತ್ತು ಅಂತ ರಿವ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಸೊ ನನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ನಾಳೆ ಯಾರೆಲ್ಲ ದಿ ಡೆವಿಲ್ ಮೂವಿಗೆ ಹೋಗ್ತಿದ್ದೀರಾ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.